ಹಲೋ ಜೆ.ಪಿ. ಪಾಟೀಲ್, ದ ಇನ್ವಿನ್ಸಿಬಲ್ ಲಾಯರ್, ಸೋಲಿಲ್ಲದ ಸರದಾರ. ಕೇಸ್ ಸೋತ್ಬಿಟ್ಟು ನನ್ನ ಮುಂದೆ ಬಂದು ನಿಂತಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅದು ಒಬ್ಬ ಜೂನಿಯರ್ ಲಾಯರ್ ಹತ್ರ ಸೋತಿಯಲ್ಲ. ನೀನ್ ಯಾವ ಸೀಮೆ ಲಾಯರು ಜೆ.ಪಿ? ಭಾರ್ಗವಿ, ಈ ಜೆ.ಪಿ. ಪಾಟೀಲ್ನೇ ಸೋಲಿಸ್ಬಿಟ್ಟೆ ಅಲ್ವಾ? ದ್ವೇಷ ತುಂಬಿರೋ ಹಾವಿನ ತರ ಮತ್ತೆ ಮತ್ತೆ ನನ್ನ ಎದುರು ಬರ್ತಾ ಇದೆಯಾ? ನಿನ್ನನ್ನ ಹೆದರಿಸ್ದೆ, ನೀನ್ ಕುಗ್ಲಿಲ್ಲ. ನಿನ್ನನ್ನ ಬೆದರಿಸ್ದೆ, ನೀನ್ ಜಗ್ಲಿಲ್ಲ. ನಿನ್ನನ್ನು ಪಾತಾಳಕ್ಕೆ ತಳ್ಳಿದ್ರು ಜ್ವಾಲಾಮುಖಿ ತರ ಮತ್ತೆ ಮತ್ತೆ ಎದ್ದು ಬರ್ತಾ ಇದೆಯಾ? ನನ್ನ ಮನೆಯಲ್ಲೇ, ನನ್ನ ನೆರವಿನಲ್ಲೇ ಇದ್ದು ನಾನು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯನ ಮುರಿದಾಗ್ತಾ ಇದೆಯಾ? ಮೊದಲು ನನ್ನ ತಾಯಿ ಶಕುಂತಲಾ ದೇವಿನ ಕಿತ್ಕೊಂಡೆ. ಈಗ ನನ್ನ ಮಗ ಅರ್ಜುನನ್ನ ಕಿತ್ಕೊಂತಾ ಇದೆಯಾ? ನನ್ನ ಹೆಸರು, ನನ್ನ ಗೌರವ ಎಲ್ಲ ಕಿತ್ಕೊಂಡಿದ್ಯಾ? ಇಷ್ಟು ಸಾಲದ್ದು ಅಂತ ಈಗ ನನ್ನ ಗೆಲುವನ್ನು ಕಿತ್ಕೊಂಡ್ಬಿಟ್ಯ. ಇಷ್ಟು ವರ್ಷದ ನಂತರ ನನ್ನ ಎದುರು ಮತ್ತೊಂದು ಜೆ.ಪಿನೇ ಬಂದು ನಿಂತಾಗಿದೆ. ಇಲ್ಲ ಇಲ್ಲ, ಯಾವತ್ತಿದ್ರೂ ಜೆ.ಪಿ ಸೋಲಲ್ಲ. ಜೆ.ಪಿ is always number one. ಜೆ.ಪಿ is always number one. ನನ್ನಿಂದಾನೆ ಕಿತ್ಕೊಂಡು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಭಾರ್ಗವಿ. ಈ ಜೆ.ಪಿ. ಪಾಟೀಲ್ ಸಾಮ್ರಾಜ್ಯದಲ್ಲಿ ಭಾರ್ಗವಿ ಇರಬಾರ್ದು. ನಿಂತ್ಕೊಳ್ಳಿ. ಒಂದು ಹೆಜ್ಜೆನು ಮುಂದೆ ಇಡ್ಕೊಡ್ದು. ಯಾಕೆ ಮಾವ, ಏನಾಯ್ತು? ಇಂಥ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮನ್ನ ಹಂಗೆ ಒಳಗೆ ಕರ್ಕೊಳಕ್ಕಾಗತ್ತಾ? ನಿಮ್ಮನ್ನು ಹೀಗೆ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮ ಈ ಗೆಲುವು ಸಣ್ಣ ಪುಟ್ಟ ಸಾಧನೆ ಅಲ್ಲ, ಸಂಧ್ಯಾಗ್ ಸಿಕ್ಕಿರೋ ನ್ಯಾಯ. ಈ ಗೆಲುವು ಇತಿಹಾಸದಲ್ಲೇ ಅಚ್ಚಾಗಿ ಉಳಿಯುತ್ತೆ. ಸಂಧ್ಯಾ ಮತ್ತೆ ಅವಳಂತ ಎಷ್ಟೋ ಹೆಣ್ಣು ಮಕ್ಕಳ ಪರವಾಗಿ ನಾನ್ ನಿಮಗ್ ಧನ್ಯವಾದಗಳನ್ನ ಹೇಳ್ತೀನಿ. ಅಜ್ಜಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಇಲ್ಲದೆ ಇದ್ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ. ಓಹೋ ಅತ್ತೆ, ಈ ಪ್ಲಾನ್ ಎಲ್ಲ ನಿಮ್ದೇನಾ? ಅಕ್ಕ ಬಾವ ಬರ್ತಾರೆ, ಇದೆ ನಿಮ್ಗೆಲ್ಲ ಮಾರಿ ಹಬ್ಬ. ಸಾಕ್ಷಿ, ಈ ಮನೆಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ನೀವಂತೂ ಸಹಿಸ್ಕೊಳ್ಳಲ್ಲ. ಸುಮ್ನೆನಾದ್ರೂ ಇರಬಹುದಲ್ವಾ? ಯಾಕೆ ಮಾತಾಡಿ ಬಾಯಿ ನೋವು ಮಾಡ್ಕೊಳ್ತೀಯ? ಭಾರ್ಗವಿ,
ನೀನು ಮತ್ತೆ ಅರ್ಜುನ್ ಜೊತೆಯಾಗಿ ನಿಂತಿದ್ದಕ್ಕೆ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕಾಗಿದ್ದು. ಹೌದೌದೌದು, ಬ್ರೇಕಿಂಗ್ ನ್ಯೂಸ್. ಆಕಸ್ಮಿಕವಾಗಿ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದ ಭಾರ್ಗವಿ ಒಂದು ಕಡೆ, ಎಲ್ರೂ ದಾರಿ ತಪ್ಪಿದ ಮಗ ಅನ್ಕೊಂಡಿದ್ದ ಅರ್ಜುನ್ ಇನ್ನೊಂದು ಕಡೆ. ಹೆಂಡತಿಗಾಗಿ ತಂದೆಯ ವಿರುದ್ಧ ಬಬ್ರುವಾಹನಂತೆ ಸಿಡಿದದ್ದು, ಸಂಪತ್ತಿಗೆ ಸವಾಲ್ ಹಾಕಿ ಈ ಕೇಸಲ್ಲಿ ಇಬ್ರು ಸೇರಿ ಸಂಧ್ಯಾ ರಾಗ ಹಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟು ನ್ಯಾಯವೇ ದೇವ್ರು ಅಂತ ಹೇಳಿ ಈಗ ನಮ್ಮ ಮುಂದೆ ಬಲೆ ಜೋಡಿಯಾಗಿ ಬಂದು ನಿಂತಿದ್ದಾರೆ. ನಾನು ನಿಮ್ಗೆ ಇದನ್ನ ಹೇಳಿದಿರೋ ಇಲ್ವೋ ಗೊತ್ತಿಲ್ಲ ಪಾರ್ಥ. ನನ್ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪನ ಹೇಗೆ ನಾನು ರೋಲ್ ಮಾಡೆಲ್ ಆಗಿ ತಗೊಂಡಿದ್ನೋ ಹಾಗೆ ನಾನು ಕಾಲೇಜಿಗೆ ಬಂದಾಗ JP ಸರ್ನು ಅದೇ ಒಂದು ಗೌರವದಿಂದ ನನ್ನ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೆ. ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಪ್ರತಿಯೊಬ್ಬ ಪ್ರೊಫೆಸರ್ ಬಾಯಲ್ಲೂ JP ಸರ್ ಹೆಸರು ದಿನದಲ್ಲಿ 1-2 ಸಲನಾದ್ರೂ ಬಂದೇ ಬರ್ತಿತ್ತು. ಅವರು ನಮ್ಮ ಅಪ್ಪಂಗೆ ಮೋಸ ಮಾಡಿದ್ದಾರೆ. ಆ ಶಕ್ತಿ ಪ್ರಸಾದ್ ಜೊತೆ ಸೇರ್ಕೊಂಡು ಅವ್ರ ಸಂಘ ಮಾಡಿ ಕೆಲವೊಂದು ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋ ಕೋಪ ಒಂದು ಬಿಟ್ರೆ, ಅವ್ರ ಮೇಲೆ, ಅವ್ರ ಜ್ಞಾನದ ಮೇಲೆ ನನ್ಗೀಗ್ಲೂ ಅಪಾರವಾದ ಗೌರವ ಇದೆ ಪಾರ್ಥ. ಅದ್ರಲ್ಲೂ ಅಂತ JP ಸರ್ ಎದುರುಗಡೆ ಅದು ಒಂದ್ ಕೇಸ್ ವಿರುದ್ಧವಾಗಿ ನಿಂತ್ಕೊಳ್ತೀನಿ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಈ ಗೆಲುವು ಇಷ್ಟೊಂದು ಪರಿಣಾಮ ಬೀರುತ್ತೆ, ಆದ್ರಿಂದ ನಿನಗೂ ತೊಂದರೆ ಆಗ್ತದೆ ಅನ್ನೋದು ನೋಡಿ ನನಗೆ ತುಂಬಾ ಸಂಕಟ ಆಗ್ತದೆ. ನೋಡಿ ಭಾರ್ಗವಿ, ನೀವು ಯಾವ ತಪ್ಪನ್ನು ಮಾಡಿಲ್ಲ, ಯಾರಿಗೂ ಅವಮಾನನೂ ಮಾಡಿಲ್ಲ, ಅಗೌರವನೂ ತೋರಿಸಿಲ್ಲ. ಆದ್ರೆ ಏನ್ ಮಾಡೋದು, ಡ್ಯಾಡ್ ಅಷ್ಟು ದೊಡ್ಡ ಸ್ಥಾನದಲ್ಲಿರೋ ವ್ಯಕ್ತಿ, ಅಂತ ವ್ಯಕ್ತಿ ಎಡುವುದಾಗ ಪ್ರಪಂಚ ನಗೋದು ಸಹಜ ಅಲ್ವಾ? ಅದನ್ನ ನಿಮ್ ತಪ್ಪು ಅನ್ನಕ್ಕಾಗತ್ತ? ಡ್ಯಾಡ್ಗಿದು ಫಸ್ಟ್ ಸೋಲ್, ಅದಕ್ಕೆ ಸ್ವಲ್ಪ ಮನ್ಸಿಗೆ ಹಚ್ಕೊಂಡಿದಾರಷ್ಟೇ. ಅದೇನೇ ಆಗಿದ್ರು ಆ ವಿಷಯಗಳನ್ನ ಕೋರ್ಟ್ನಲ್ಲೇ ಬಿಟ್ಟು ಮನೇಲಿ ನಿನ್ ತಂದೆ ಆಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಕೇಸ್ ಮುಗಿದ್ಮೇಲೆ ಆ ಕೇಸ್ನ ಎಳ್ದಾಡಲ್ಲ ಅಂತ ಅನ್ಕೊಂಡಿದ್ದೆ. ಲಾಯರ್ ಆಗಿ ನಮ್ ಬೆಂತಟ್ಟಿಯವರು ಪ್ರೋತ್ಸಾಹ ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ಮನೇಲಿ ನಿಮ್ಮ ತಂದೆಯಾಗಿ ನಮ್ಗೆ ಆಶೀರ್ವಾದ ಮಾಡಿದ್ರು ಅಷ್ಟೇ ಸಾಕಿತ್ತು. ಆ ಭಾಗ್ಯನೂ ಇಲ್ಲದೆ ಹೋಯ್ತಲ್ಲ ಅಂತ ಅನ್ನಿಸ್ತದೆ ಪಾರ್ಥ. ಅವರು ನನ್ನನ್ನು ಹೇಗೆ ನೋಡ್ಬೋದು, ನಾನು ಅವ್ರನ್ನ ವೃತ್ತಿ ವಿಚಾರವಾಗಿ ಹೇಗೆ ನೋಡ್ಬೋದು, ಆದ್ರೆ ಇಲ್ಲಿ ನಾನು ಅವ್ರನ್ನ ನನ್ನ ತಂದೆ ಸ್ಥಾನದಲ್ಲಿಟ್ಟು ತುಂಬಾ ಗೌರವದಿಂದ ನಡ್ಕೊಳ್ತಾ ಇದ್ದೀನಿ ಪಾರ್ಥ. ಗೊತ್ತು ಭಾರ್ಗವಿ, ಅವರೇ ಹುಡುಕಿದ್ರು ನಿಮ್ಮಷ್ಟು ಒಳ್ಳೆ ಸೊಸೆ ಸಿಗ್ತಿರ್ಲಿಲ್ಲ ಅವ್ರಿಗೆ. ಅದ್ ಯಾರೇ ಸಿಕ್ಕಿದ್ರು ನನ್ನ ಮನ್ಸಲ್ಲಿ ನಿಮ್ ಸ್ಥಾನ ತುಂಬಿಸೋಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಬೇಜಾರಿರೋದು ನನ್ನ ಮೇಲೆ. ಸ್ವಂತ ಮಗ ತನ್ನ ವಿರುದ್ಧ ನಿಂತಿದ್ದಾನೆ ಅನ್ಕೊಂಡಿದ್ದಾರೆ. ತಪ್ಪು ನಂದೆ. ಇಲ್ಲ ಅರ್ಜುನ್, ಇದಕ್ಕೆಲ್ಲ ಕಾರಣ ನಾನು ಸುಮ್ಮನೆ ನೀವ್ ಹೇಳ್ದಾಗ ಲಾ ಪ್ರಾಕ್ಟೀಸ್ ನ ಬಿಟ್ಬಿಡ್ಬೇಕಾಗಿತ್ತು. ಹಾಗೇನಾದ್ರೂ ಬಿಟ್ಟಿದ್ರೆ ನನ್ನ ಉಸಿರು ನಿಂತು ಹೋಗ್ತಿತ್ತು. ನಾವದಷ್ಟೇ ದುಃಖ ಪಟ್ಕೊಂಡು ಕಣ್ಣೀರಿಟ್ರು ಅವ್ರ ಕೋಪ ತಣಿಯಲ್ಲ ಭಾರ್ಗವಿ. ಅವ್ರ ಕೋಪ ತಣಿಯೋವರೆಗೂ ನಾವು ದೂರ ಇರೋಣವಾ?
ಮೈ ಡಿಯರ್ ಚರಣ್, ನಿನ್ನನ್ನ ನಾನು ಮದ್ವೆ ಆಗಿದ್ದು ನಿನ್ನ ದುಡ್ಡು, ಆಸ್ತಿ, ಅಂತಸ್ತು ಇದನ್ನ ನೋಡಿನೆ. ಆದ್ರೆ ಏನ್ ಮಾಡ್ಲಿ, ಒಂದು ಸ್ವಲ್ಪ ದಿನದಲ್ಲೇ ನಿನ್ ಬಗ್ಗೆ ಪ್ರೀತಿ ಶುರುವಾಯ್ತು. ನಾನ್ ಕೆಟ್ಟವಳೆ ನಿಜ, ಆದ್ರೆ ನೀನು ತುಂಬಾ ಒಳ್ಳೆಯವನು ಕಣ್. ನಿನ್ನ ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಆಗಿಂದ ನಾನು ನಿನ್ನ ಪ್ರೀತಿಗೋಸ್ಕರನೇ ಹಂಬಲಿಸ್ತಾ ಇದ್ದೀನಿ. ಆದ್ರೆ ನಿನಗೆ ಆ ಭಾರ್ಗವಿ ಮೇಲೆ ಪ್ರೀತಿ. ನಿನ್ನದ್ ಎಷ್ಟೇ ದೂರ ತಳ್ಳಿದ್ರು, ನಿನ್ನದೆಷ್ಟು ಅವಮಾನ ಮಾಡಿದ್ರು, ಅದು ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ನನಗ್ ನಿನ್ ಮೇಲೆ ಪ್ರೀತಿ ಆದ ಹಾಗೆ ನಿನಗೂ ಒಂದಲ್ಲ ಒಂದಿನ ನನ್ನ ಮೇಲೆ ಪ್ರೀತಿ ಆಗತ್ತೆ ಅಂತ ಅನ್ಕೊಂಡಿದ್ದೆ. ನಿನ್ನ ಡ್ಯಾಡ್ಗೆ ಹೆಲ್ಪ್ ಮಾಡಿದೆ, ಆ ಶಕ್ತಿ ಪ್ರಸಾದಕ್ಕೆ ಹೆಲ್ಪ್ ಮಾಡಿದೆ. ಇದೆಲ್ಲ ಮಾಡಿದ್ ಯಾಕೆ ಹೇಳು? ನಿನಗ್ ಹತ್ರ ಆಗಕ್ಕೋಸ್ಕರ, ನಿನ್ನ ಪ್ರೀತಿನ ಪಡೆಯಕ್ಕೋಸ್ಕರ. ಆದ್ರೆ ಇಷ್ಟೆಲ್ಲ ಮಾಡಿನೂ ನನಗ್ ಸಿಕ್ಕಿದೆ ಹೇಳು? ಬರೀ ಅವಮಾನ, ಅದೇ ನೋವು. ಏನು ದೂರನ? ಏನ್ ಮಾತಾಡ್ತಿದ್ದೀರಾ ಪಾರ್ಥ? ನಾವ್ ಮನೆಯಲ್ಲೆಲ್ಲ ಬಿಟ್ಟು ಇನ್ನೆಲ್ಲಿಗೆ ಹೋಗಕ್ ಸಾಧ್ಯ? ನಿಮ್ಮನೆಗೆ. ನಮ್ ಮನೆಗ? ಯಾಕೆ, ನಿಮಗಿಷ್ಟ ಇಲ್ವಾ? ಇಷ್ಟು ಪ್ರಶ್ನೆ ಅಲ್ಲ ಪಾರ್ಥ. ನಾವಿಬ್ರು ನಮ್ ಮನೆಗ್ ಹೋದ್ರೆ ಮಾವ ಏನ್ ಅನ್ಕೊಳಲ್ಲ ಹೇಳಿ? ನೋಡಿ ಭಾರ್ಗವಿ, ನಾವಿಲ್ಲೇ ಇದ್ರು, ಸೈಲೆಂಟ್ ಆಗಿದ್ರು, ಡ್ಯಾಡ್ಗೆ ಅದು ಅವಮಾನ ಮಾಡಿದ ಹಾಗೆ ಅನ್ಸುತ್ತೆ. ಅದಕ್ಕಿಂತ ನಾವು ದೂರ ನಿಮ್ಮನೇಲಿರೋದೇ ವಾಸಿ. ಸ್ವಲ್ಪ ದಿನ ಅಷ್ಟೇ. ಎರಡೂ ಮನೆ ಒಂದಾಗಕ್ಕೆ ಇದೊಂದು ಒಳ್ಳೆ ಅವಕಾಶ. ಎಲ್ರಿಗೂ ಸಮಾಧಾನ ಆಗಕ್ಕೆ ನಾವೀ ನಿರ್ಧಾರ ತಗೊಳ್ಳೇಬೇಕು.